ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಷಯಕ್ಕೆ ಮತ್ತೊಂದು ಹೊಸ ಹುದ್ದೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಂಟಿನ್ಯೂ ಮಾಡಿ. ಇಷ್ಟ ಆಗಲಿಲ್ಲ ಅಂತಂದರೆ ಮಧ್ಯದಲ್ಲೇ ಬಿಟ್ಬಿಡಿ. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಕಂಪ್ಲೀಟ್ ಆದಮೇಲೆ ಕೆಲವರು ಫೇಕ್ ಅಂತಾರೆ, ಕೆಲವರು ಇನ್ಫಾರ್ಮೇಷನ್ ಸರಿ ಇಲ್ಲ ಅಂತಾರೆ. ನಾನು ಯಾವುದೇ ರೀತಿಯ ಒಂದು ಮಾಹಿತಿ ಕೊಡಬೇಕಾದ್ರೆ, ಹುದ್ದೆಗಳ ಬಗ್ಗೆ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಸುಖಾಸಮ್ನೆ ನಾವು ವಿಡಿಯೋಗಳನ್ನು ಮಾಡೋದಿಲ್ಲ. ಯಾಕೆಂತಂದರೆ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಯಾವುದೇ ಒಂದು ಜಾಬ್ಗಳ ಬಗ್ಗೆ ಅಪ್ಡೇಟ್ ಕೊಟ್ಟರು ಕೂಡ ಕ್ಲೀನಾಗಿ ವೆರಿಫೈ ಮಾಡಿ ತಿಳ್ಕೊಂಡೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು, ಮತ್ತೊಮ್ಮೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮಗೆ ಪ್ರೊಬೇಷನರಿ ಅಧಿಕಾರಿಗಳಿಗೆ ಖಾಲಿ ಇರ್ತಕ್ಕಂಥ 600 ಹುದ್ದೆಗಳ ಬಗ್ಗೆ ಈಗ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಅರ್ಹತೆ ಮಾನದಂಡ ಏನಿರುತ್ತೆ, ಹಾಗೆ ಕೊನೆ ದಿನಾಂಕ ಹೇಗಿರುತ್ತೆ ಮತ್ತು ಅದ್ರ ಬಗ್ಗೆ ಅರ್ಜಿ ಹೇಗೆ ಸಲ್ಲಿಸಬೇಕು, ಇನ್ನು ಸ್ಥಳ ಎಲ್ಲಿ ಅಂತ ನಾವು ಅದ್ರ ಬಗ್ಗೆ ಈಗ ನೋಡೋಣ. ಹೌದು, ಇಲಾಖೆ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಹುದ್ದೆಗಳ ಹೆಸರು ಪ್ರೊಬೇಷನರಿ ಅಧಿಕಾರಿಗಳು ಅಂತ ಹೇಳಿರ್ತಕ್ಕಂಥದ್ದು. ಒಟ್ಟು ನಿಮಗೆ ಇರ್ತಕ್ಕಂಥ ಹುದ್ದೆಗಳು 600. ಹಾಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ನೀವು ಆನ್ಲೈನಲ್ಲೇ ಅರ್ಜಿಗಳನ್ನು ಸಲ್ಲಿಸಬೇಕು. ಉದ್ಯೋಗ ಸ್ಥಳ ಬಂದ್ಬಿಟ್ಟು ನೆನ್ಪಿಟ್ಕೊಳ್ಳಿ, ಇಂಡಿಯಾ ಅಂದರೆ ಭಾರತಾದ್ಯಂತ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಎಜುಕೇಷನ್ ನೀವೇನು ಕಂಪ್ಲೀಟ್ ಮಾಡಿರಬೇಕು ಅಂತ ನಾವು ನೋಡೋದಾದರೆ ಎಷ್ಟೇ ಒಂದು ಅಧಿಕೃತ ಒಂದು ನೋಟಿಫಿಕೇಶನ್ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದಿರ್ತಕ್ಕಂಥ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ವಯೋಮಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಒಂದು ನೋಟಿಫಿಕೇಶನ್ ಪ್ರಕಾರ ಅಭ್ಯರ್ಥಿಗಳು ಕನಿಷ್ಠ 21ರಿಂದ ಗರಿಷ್ಠ 30 ವರ್ಷಗಳನ್ನು ಹೊಂದಿರಬೇಕು. 30+ ನಿಮಗೆ ಅವಕಾಶ ಇರೋದಿಲ್ಲ. ಹಾಗೆ ವಯೋಮಿತಿ ಸಡಲಿಕೆ ಇದೆಯಾ ಸರ್ ಅಂತ ನೋಡೋದಾದರೆ ಖಂಡಿತ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಇದೆ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಇದೆ, ಹಾಗೂ ಅಂಗವಿಕಲ ಅಂದರೆ UR EWS ಅಭ್ಯರ್ಥಿಗಳಿಗೆ 10 ವರ್ಷ ಇಲ್ಲಿ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಅಂಗವಿಕಲ OBC ಅಭ್ಯರ್ಥಿಗಳಿಗೆ 13 ವರ್ಷ ಇದೆ, ಅಂಗವಿಕಲ SC ST ಅಭ್ಯರ್ಥಿಗಳಿಗೆ 15 ವರ್ಷ ಇಲ್ಲಿ ಸಡಲಿಕೆ ಇರ್ತಕ್ಕಂಥದ್ದು. ಇನ್ನು ಫೀಸ್ ಇದೆಯಾ ಅಂತ ನೋಡೋದಾದರೆ ಹೌದು, ಖಂಡಿತವಾಗಿ ಅರ್ಜಿ ಶುಲ್ಕ ಇಲ್ಲಿ ಇರುತ್ತೆ. ಯಾರಿಗಿರುತ್ತೆ ಅಂತ ನೋಡೋದಾದರೆ OBC EWS UR ಅಭ್ಯರ್ಥಿಗಳಿಗೆ 750 ಇರುತ್ತೆ. ಹಾಗೆ SC ST ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಇಲ್ಲಿ ಫೀಸ್ಗಳನ್ನು ಕೊಟ್ಟಿಲ್ಲ. ಇನ್ನು ಪ್ರಮುಖ ದಿನಾಂಕ ಅಂದರೆ ಅಪ್ಲಿಕೇಶನ್ ಹಾಕುವ ದಿನಾಂಕ ಬಂದ್ಬಿಟ್ಟು ನಿಮಗೆ 27 ಡಿಸೆಂಬರ್ ಅಂದರೆ ನಿನ್ನೆ ನೋಟಿಫಿಕೇಶನ್ ಬಂದಿರತಕ್ಕಂಥದ್ದು. ಕೊನೆಯದಾಗಿ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ನಿಮಗೆ ಜನವರಿ 2025 16ನೇ ತಾರೀಕು ನಿಮಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು, ಹೇಗೆ ಅಪ್ಲಿಕೇಶನ್ಗಳನ್ನು ಹಾಕ್ಕೋಬೇಕು ಹೇಗೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಮಾಹಿತಿ ಕೂಡ ನಾನು ತಿಳಿಸುವಾಗ 100 ಬಾರಿ ಯೋಚನೆ ಮಾಡ್ತಾನೆ. 100 ಬಾರಿ ಯೋಚನೆ ಮಾಡಿ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಪಷ್ಟತೆಯಿಂದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಹೋಗಿ ಹಾಕ್ಕೊಳ್ಳಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಮತ್ತೇನಾದರೂ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು, SBI ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ರೀತಿಯ ಮಾಹಿತಿ ಏನಾದರೂ ನಿಮಗೆ ಅಸ್ಪಷ್ಟತೆ ಕಂಡು ಬಂದಲ್ಲಿ ನನಗೆ ಮೆಸೇಜ್ ಮಾಡಿ ಅಥವಾ ಕೆಳಗಡೆ ಕಮೆಂಟ್ ಮಾಡಿ. ಮೆಸೇಜ್ ಅಂದರೆ ಕಮೆಂಟ್ ಮಾಡಿ. ನಾನಲ್ಲೇ ನಿಮಗೆ ಎನಿ ಟೈಮ್ ಯಾವಾಗಾದರೂ ಕೂಡ ಮಧ್ಯರಾತ್ರಿಯಲ್ಲಿ ಕೂಡ ನಾನು ನಿಮಗೆ ರೆಸ್ಪಾನ್ಸನ್ನು ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗದ ಮಾಹಿತಿಯಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.